ಇದು ಶೋಷಿತರ ವಿರುದ್ಧದ ಧ್ವನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನವೀನ್. ಸ್ನೇಹಿತರೆ, ಸದಾ ಹೋರಾಟದಲ್ಲೇ ಮುಳುಗಿರುವ ಮತ್ತು ತಮ್ಮ ಬಳಿ ಬಂದವರ ಜೊತೆ ಕಷ್ಟ ಸುಖ ವಿಚಾರಿಸಿ ಅವರ ಸಮಸ್ಯೆ ಮತ್ತು ಮುಂದಿನ ಹೋರಾಟಗಳ ಬಗ್ಗೆ ಚಿಂತನೆ ಮಾಡುವುದು, ಸಮಸ್ಯೆಯಿಂದ ಬಂದವರ ಪರಿಹಾರಕ್ಕಾಗಿ ಸಂಬಂಧಪಟ್ಟ ಇಲಾಖೆ ಮತ್ತು ಮುಖ್ಯಸ್ಥರನ್ನು ಭೇಟಿ ಮಾಡಿ ನೊಂದವರಿಗೆ ನ್ಯಾಯವನ್ನು ಕೊಡಿಸುವುದು. ಇದೇ ರೀತಿ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಪ್ರತಿದಿನ ಪ್ರತಿ ನಿಮಿಷ ಸಾಮಾಜಿಕ ನ್ಯಾಯಕ್ಕಾಗಿ ಬಿಡುವಿಲ್ಲದೆ RPI ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಗಳು, SSD ರಾಜ್ಯಾಧ್ಯಕ್ಷರು, ದೀನದಲಿತರ ಬಂಧು ಬಡವರ ಸಾಹೇಬ ಡಾಕ್ಟರ್ M ವೆಂಕಟಸ್ವಾಮಿಯವರು ಬಿಡುವು ಮಾಡಿಕೊಂಡು ಕೋಟಗಾನಹಳ್ಳಿ ರಾಮಯ್ಯನವರ ಆಹ್ವಾನದ ಮೇರೆಗೆ ಕೋಲಾರದ ತೇರಳ್ಳಿ ಬೆಟ್ಟದಲ್ಲಿ ಕೆ ರಾಮಯ್ಯನವರು ಸರ್ವ ಜನಾಂಗದ ಮಕ್ಕಳಿಗಾಗಿ ಪ್ರತಿಷ್ಠಾಪಿಸಿರುವ ಸಾಂಸ್ಕೃತಿಕ, ಶೈಕ್ಷಣಿಕ, ನೆಲದ ಗಮಲಿನ ಕಲೆಗಳ ದಲಿತ ಸಾಂಸ್ಕೃತಿಕ ತಾಣಕ್ಕೆ ಭೇಟಿ ನೀಡಿ ವೀಕ್ಷಿಸುವುದರ ಜೊತೆಗೆ ಸಾವಿರಾರು ಪುಸ್ತಕ ಹೊಂದಿರುವ ಜ್ಞಾನ ಭಂಡಾರ ಎಂದೇ ಹೇಳಬಹುದಾದ ವಾಚನಾಲಯದಲ್ಲಿ ಪುಸ್ತಕಗಳ ಸಂಗ್ರಹವನ್ನು ನೋಡಿ ವೆಂಕಟಸ್ವಾಮಿಯವರು ತಮ್ಮ ಬಾಲ್ಯ ಮತ್ತು ಯೌವನಾವಸ್ಥೆಯನ್ನು ಮೆಲುಕಿ ಹಾಕಿಕೊಳ್ಳುತ್ತಾ ಅನೇಕ ಪುಸ್ತಕಗಳನ್ನು ತಿರುವಿ ನೋಡಿ ಆನಂದಿಸುವುದರ ಜೊತೆಗೆ ಇದು ವಾಚನಾಲಯವಲ್ಲ, ಇದು ಒಂದು ಜ್ಞಾನ ಭಂಡಾರ ಎಂದು ಹೇಳಿದರು. ನಂತರ ಕೋಟಗಾನಹಳ್ಳಿ ರಾಮಯ್ಯನವರ ಕನಸಿನ ಕೂಸು ಮಹಾರಣ್ಯ ಕನಸು, ಅದಕ್ಕಾಗಿ ಶ್ರೀಯುತ ಕೆ ರಾಮಯ್ಯನವರು ಹಮ್ಮಿಕೊಂಡಿರುವ ವಿಶ್ವ ಪರಿಸರ ದಿನ 5/6/2026 ಅಂಗವಾಗಿ ನಿರಂತರ 3 ವರ್ಷ ಗಿಡಗಳನ್ನು ನೆಡುವ ಮೂಲಕ ಕಾಡನ್ನು ಬೆಳೆಸಲು ಮಾಡುತ್ತಿರುವ ಆಂದೋಲನದ ಪ್ರಯುಕ್ತ ಕೋಲಾರದ ಬೆಟ್ಟದ ಹೊಸಳ್ಳಿಯಲ್ಲಿ ರಾಮಯ್ಯನವರ ಕನಸಿಗೆ ಬೆಂಬಲವಾಗಿ M ವೆಂಕಟಸ್ವಾಮಿಯವರು ಗಿಡಗಳನ್ನು ನೆಡುವ ಮೂಲಕ ಮಹಾರಣ್ಯದ ಆಂದೋಲನಕ್ಕೆ ಕೈಜೋಡಿಸುವುದರೊಂದಿಗೆ ತಮ್ಮ ಪರಿಸರದ ಪ್ರೀತಿಯನ್ನು ಕೂಡ ವ್ಯಕ್ತಪಡಿಸಿದರು. ಮಹಾರಣ್ಯ ಆಂದೋಲನ ಯಶಸ್ವಿಗೊಳಿಸಲು 3 ವರ್ಷ ಬೆಟ್ಟದ ಕಾಡಿನಲ್ಲೇ ಒಂದು ಪುಟ್ಟ ಗುಡಿಸಲು ನಿರ್ಮಿಸಿಕೊಂಡು ಅಲ್ಲೇ ನೆಲೆ ನಿಂತಿರುವ ಸಾಂಸ್ಕೃತಿಕ ಕಲೆಗಳ ಮೂಲಕ ಶೈಕ್ಷಣಿಕ ಹೋರಾಟಕ್ಕೆ ಹೊಸ ಹಾದಿಯನ್ನು ಕಂಡುಕೊಳ್ಳುತ್ತಿರುವ ತಮ್ಮ ಗೆಳೆಯ ಹೋರಾಟಗಾರ ಶ್ರೀಯುತ ಕೋಟಗಾನಹಳ್ಳಿ ರಾಮಯ್ಯನವರ ಜೊತೆ ಹೋರಾಟಗಳ ಬಗ್ಗೆ, ಮುಂದಿನ ಅವರ ಹೆಜ್ಜೆಗಳ ಬಗ್ಗೆ ದೀರ್ಘವಾದ ಸಮಾಲೋಚನೆ ಮಾಡುವ ಮೂಲಕ ರಾಮಯ್ಯನವರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದರು.